ಇರಾನ್ನ ಮಿಸೈಲ್ ದಾಳಿಗೆ ದುಬೈನ ಹಲವೆಡೆ ಹಾನಿಗಳಾಗಿದೆ. ರಸ್ತೆ, ಏರ್ಪೋರ್ಟ್, ಮಾಲ್ ಸೇರಿ ಹಲವೆಡೆ ಧ್ವಂಸಗಳಾಗಿದೆ. ಹಲವೆಡೆ ಕಟ್ಟಡಗಳಿಗೆ ಹಾನಿಯಾಗಿದೆ. ದುಬೈಗಾದ ಹಾನಿಗೆ ಸಂಬಂಧಪಟ್ಟ ಹಾಗೆ ಸ್ಯಾಟಲೈಟ್ ಫೋಟೋ ರಿವೀಲ್ ಆಗಿದೆ. ಫೆಬ್ರವರಿ 28ನೇ ತಾರೀಕು ಹಾಗೂ ಮಾರ್ಚ್ 1ನೇ ತಾರೀಕು ಎರಡು ದಿನಗಳ ವ್ಯತ್ಯಾಸವನ್ನ ಗಮನಿಸಬಹುದು ಆ ಸ್ಯಾಟಲೈಟ್ ಇಮೇಜಸ್ ಮೂಲಕ. ಫೆಬ್ರವರಿ 28ರಂದು ಶಾಂತವಾಗಿದ್ದಂತಹ ಜಾಗದಲ್ಲಿ ಇವತ್ತು ದಟ್ಟವಾದಂತಹ ಹೊಗೆ. ಈ ಮೂಲಕ ದುಬೈನ ಹಲವೆಡೆ ದಾಳಿ ನಡೆದಿರುವುದು ಕನ್ಫರ್ಮ್ ಆಗ್ತಾ ಇದೆ. ಕೇವಲ ಯಾವುದೋ ಒಂದು ಹೋಟೆಲ್ ಮಾತ್ರ ಅಲ್ಲ, ಹಲವೆಡೆ ಇರಾನ್ ಹಾರಿಸಿದಂತಹ ಮಿಸೈಲ್ಗಳು ಬಂದು ಬಿದ್ದಿದ್ದಾವೆ ಅನ್ನುವುದಕ್ಕೆ ಸಾಕ್ಷಿಯನ್ನ ಸ್ಯಾಟಲೈಟ್ ಇಮೇಜ್ ನೀಡ್ತಾ ಇದೆ. ಎರಡು ಫೋಟೋಗಳನ್ನ ಗಮನಿಸ್ತಾ ಇದ್ದೀರಿ. ಇದು ಫೆಬ್ರವರಿ 24ನೇ ತಾರೀಕಿನ ಫೋಟೋ, ದುಬೈನ ಫೋಟೋ. ಅದೇ ಸೇಮ್ ಪ್ಲೇಸ್ ಫೋಟೋ ಇಲ್ಲಿ ಗಮನಿಸ್ತಾ ಇದ್ದೀರಿ, ಸ್ಕೈಲೈನ್ ನ ಮಾರ್ಚ್ 1ನೇ ತಾರೀಕಿನ ಫೋಟೋ. ಎರಡೂ ಫೋಟೋಗಳಲ್ಲಿರುವಂತಹ ವ್ಯತ್ಯಾಸವನ್ನ ಅದೇ ಹೇಳ್ತಾ ಇದೆ, ಆ ಫೋಟೋಗಳೇ ಹೇಳ್ತಾ ಇದೆ. ಇಲ್ಲಿ ಯಾವ ರೀತಿ ದಟ್ಟವಾದಂತಹ ಹೊಗೆ ಕಾಣಿಸ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಯಾಕಂದ್ರೆ ದುಬೈನ ಮೇಲೆ ಇರಾನ್ ಮಿಸೈಲ್ಗಳ ಮೂಲಕ ಅಟ್ಯಾಕ್ ಅನ್ನ ಮಾಡಿದೆ, ಡ್ರೋನ್ಗಳ ಮೂಲಕ ಅಟ್ಯಾಕ್ ಅನ್ನ ಮಾಡಿದೆ. ಹಾಗಾಗಿ ಆ ದಟ್ಟವಾದಂತಹ ಹೊಗೆ ಕಾಣಿಸ್ಕೊಂಡಿರೋದು ಅಲ್ಲಿ ದಾಳಿ ನಡೆದಿದೆ ಅನ್ನೋದಕ್ಕೆ ಸಾಕ್ಷಿಯನ್ನ ಕೊಡ್ತಾ ಇದೆ. ಮೊನ್ನೆ ದುಬೈನ ಹೋಟೆಲ್ ಒಂದರ ಮೇಲೆ ದಾಳಿಯಾಗಿದೆ, ಮಿಸೈಲ್ ಬಂದು ಬಿದ್ದಿದೆ, ಅದನ್ನ ಇಂಟರ್ಸೆಪ್ಟ್ ಮಾಡಲಾಗಿತ್ತು, ಅದರ ಡೆಬ್ರೀಸ್ ಬಂದು ಬಿದ್ದಿತ್ತು, ಆದ್ರೂ ಅಲ್ಲಿ ಬೆಂಕಿ ಹೊತ್ಕೊಂಡಿತ್ತು ಅನ್ನುವಂಥ ಮಾಹಿತಿ ಸಿಕ್ಕಿತ್ತು. ಆದ್ರೆ ಒಂದು ಜಾಗ ಮಾತ್ರ ಅಲ್ಲ, ದುಬೈನ ಹಲವು ಜಾಗಗಳಿಗೆ ಬಂದು ಇರಾನ್ನ ಮಿಸೈಲ್ಗಳು, ಇರಾನ್ನ ಡ್ರೋನ್ಗಳು ಬಂದು ಅಟ್ಯಾಕ್ ಮಾಡಿದ್ದಾವೆ ಅನ್ನುವುದಕ್ಕೆ ಈ ಸ್ಯಾಟಲೈಟ್ ಇಮೇಜ್ ಸಾಕ್ಷಿಯನ್ನ ನೀಡ್ತಾ ಇದೆ. 24ನೇ ತಾರೀಕು ಅದು ಎಷ್ಟು ಸ್ಕೈ ಎಷ್ಟು ಕ್ಲಿಯರ್ ಆಗಿದೆ, ಆಗಸ ಎಷ್ಟು ಕ್ಲಿಯರ್ ಆಗಿದೆ ಅನ್ನೋದನ್ನ ಆ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ. ಯಾವುದೇ ರೀತಿಯಾದಂತಹ ಅಲ್ಲಿ ಡಿಸ್ಟರ್ಬೆನ್ಸ್ ಇಲ್ಲ, ಅಥವಾ ಅಲ್ಲಿ ಹೊಗೆ ಕಾಣಿಸಿಕೊಳ್ತಾ ಇಲ್ಲ, ಏನೂ ಇಲ್ಲ. ಬಟ್ ಮಾರ್ಚ್ 1ನೇ ತಾರೀಕು ತೆಗೆದಂತಹ ಫೋಟೋ, ಸ್ಯಾಟಲೈಟ್ ನ ಇಮೇಜ್ ಬಹಳ ಕ್ಲಿಯರ್ ಆಗಿ ಅದೇ ಜಾಗವನ್ನ ಹೇಗೆ ತೋರಿಸ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ದಟ್ಟವಾದಂತಹ ಹೊಗೆ ಆವರಿಸಿದೆ ದುಬೈನ ಹಲವು ಭಾಗಗಳಲ್ಲಿ. ಆ ದಟ್ಟವಾದಂತಹ ಹೊಗೆ ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ, ದುಬೈನ ಹಲವು ಭಾಗಗಳ ಮೇಲೆ ಇರಾನ್ ನಡೆಸಿರುವಂತಹ ದಾಳಿಯನ್ನ ಸೂಚಿಸ್ತಾ ಇದೆ. ದುಬೈನಲ್ಲಿರುವಂತಹ ಹಲವು ಕನ್ನಡಿಗರು ನಮ್ಮ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು, ಮಿಸೈಲ್ಗಳ ಸೌಂಡ್ ಕೇಳ್ತಾ ಇದೆ, ಇಲ್ಲಿ ಆಗಸದಲ್ಲಿ ಮಿಸೈಲ್ಗಳು ಹಾರಾಡ್ತಾ ಇರುವುದನ್ನ ನಾವು ನೋಡ್ತಾ ಇದೀವಿ, ನಮಗೆ ಭಯ ಆಗ್ತಾ ಇದೆ ಅಂತ ಹೇಳಿ. ಅಂದ್ರೆ ದಾಳಿ ನಡೆದಿರುವಂತಹ ಪರಿಣಾಮ ಏನು ಅದನ್ನ ಆ ಸ್ಯಾಟಲೈಟ್ ಇಮೇಜ್ ಹೇಳ್ತಾ ಇತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.